ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಶೆಟ್ಟಿ, ರಾಜಕೀಯ ವಿಶ್ಲೇಷಕರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಶೆಟ್ಟಿ ಅವರೇ. ಇವತ್ತು ನಮ್ಮ ಪ್ಯಾನಲ್ನಲ್ಲಿ ಬಿಜೆಪಿಯಿಂದ ವಿಕಾಸ್ ಪುತ್ತೂರ್, JDSನಿಂದ ದೇವರಾಜ್ ಅವರು, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ನಾಥ್, ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಪ್ರಶಾಂತ್, 50 ವರ್ಷಗಳ ನಂತರ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಹೊರಟಿದೆ. ಆ ಫಾರ್ಮುಲಾ ಬಗ್ಗೆ ಡಿಸ್ಟರ್ಬೆನ್ಸ್ ಇರುವಂಥದ್ದು ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ಔಟ್ರೈಟಾಗಿ ಎಲ್ಲ ಕಡೆಯೂ 50% ಜಾಸ್ತಿ ಮಾಡಿಬಿಡೋಣ ಅನ್ನುವಂಥದ್ದು ಒಂದು ಪ್ರಪೋಸಲ್ ಇದೆ. ಇಟ್ ಈಸ್ ನಾಟ್ ಎಟ್ ಅಧಿಕೃತ ಅಲ್ಲ ಅದು. ಹಾಗಾದರೆ ಅನ್ಯಾಯ ಆಗುವುದಿಲ್ಲವ, ಕಡಿಮೆ ಆಗುತ್ತಾ? ಅಜಿತ್ ನೋಡಿ, ಮೂರನೇ ಡಿಲಿಮಿಟೇಷನ್ ಆಯೋಗ 72ರಲ್ಲಿ ಬಂದಾಗ 525ರಿಂದ 542 ಇತ್ತು. ಒಂದು ಸಿಕ್ಕಿಂ ಬಂತು, 543ಕ್ಕೆ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಾಯಿತು. ಅದಾದಮೇಲೆ 2002ರವರೆಗೆ ಫ್ರೀಸ್ ಇತ್ತು. ಅದಾದಮೇಲೆ 2026ರವರೆಗೆ ಫ್ರೀಸ್ ಮಾಡಲಾಗಿತ್ತು. ಈಗ ಈ ಮಟ್ಟದ ಸೀಟ್ಗಳ ಸಂಖ್ಯೆಯ ಹೆಚ್ಚಳ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ 2 ಕಾರಣಗಳಿಂದ. ಒಂದು, ಜನಸಂಖ್ಯೆ 71ರ ಸೆನ್ಸಸ್ನ ನಂತರ ಗಣನೀಯವಾಗಿ ಏರಿಕೆಯಾಗಿದೆ. ಒಂದು. ಎರಡನೇದು, ಮಹಿಳಾ ವಿಧೇಯಕವನ್ನು ಜಾರಿಗೆ ತರಬೇಕು ಅನ್ನುವ ಕಾರಣಕ್ಕೋಸ್ಕರ 33% ಮಹಿಳೆಯರಿಗೆ ಸೀಟ್ ರಿಸರ್ವ್ ಮಾಡಬೇಕಾದ್ರೆ ಸೀಟ್ಗಳ ಸಂಖ್ಯೆಯನ್ನೇ ಜಾಸ್ತಿ ಮಾಡಿಬಿಟ್ರೆ ಅದು ಬಹಳ ದೊಡ್ಡ ತೊಂದರೆಯನ್ನು ಮಕ್ಕಳಿಗೆ ಅನ್ಯಾಯ ಆಯಿತು ಅನಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೂಡ 850 ಕ್ಯಾಪ್ ಮಾಡಲಾಗಿದೆ. ನಾನು ಈಗಷ್ಟೇ ಬಿಲ್ಲನ್ನು ಓದ್ತಾ ಇದ್ದೆ. ಎಲ್ಲೂ ಕೂಡ ಈ ಕ್ಯಾಪ್ದ ಬಗ್ಗೆ ಹೇಳಲಾಗಿಲ್ಲ. ಯೂನಿಯನ್ ಟೆರಿಟರಿ ಸೀಟ್ ಮೊದಲು 25 ಇತ್ತು, 20 ಆಗಿತ್ತು. ಈಗ ಅದನ್ನು 35ಕ್ಕೆ ಏರಿಸ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಮೊದಲಿಗೆ ಇಲ್ಲ, ಜನಸಂಖ್ಯೆಯ ಆಧಾರವಾಗಿಟ್ಟುಕೊಂಡೇ ಸೀಟ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬಹುದು ಅಂತಕ್ಕಂಥ ಅಂದಾಜಿತ್ತು. ವಿಶ್ಲೇಷಣೆಗಳು ಕೂಡ ವ್ಯಕ್ತವಾದವು. ನಾವೇ ಅನೇಕ ಸಲ ಚರ್ಚೆ ಮಾಡಿದ್ವಿ. ಆಗ ಇಲ್ಲ, ಕೇರಳಕ್ಕೆ, ಕರ್ನಾಟಕಕ್ಕೆ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣಕ್ಕೆ ಅನ್ಯಾಯವಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಚರ್ಚೆ ಶುರುವಾದಾಗ ಕೇಂದ್ರ ಸರ್ಕಾರ, ಇವತ್ತು ಕೂಡ ಅರ್ಜುನ್ ರಾಮ್ ಮೇಘ್ವಾಲ್ರ ಒಂದು ಭಾಷಣವನ್ನು ನಾನು ಕೇಳ್ತಾ ಇದ್ದೆ, ಲಾ ಮಿನಿಸ್ಟ್ರು. ಅದರಲ್ಲಿ ಅವ್ರು ಹೇಳ್ತಾರೆ, ಇಲ್ಲ 50% ಜಾಸ್ತಿ ಮಾಡ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಅದೇ ಫಾರ್ಮುಲಾದ ಆಧಾರದ ಮೇಲೆ ನಾವು ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೇಳ್ತಾರೆ. ಬೇಸಿಕಲಿ ಕರ್ನಾಟಕಕ್ಕಷ್ಟೇ ಒಳಪಟ್ಟು ಹೇಳೋದಾದ್ರೆ 28 ಇರುವ ಲೋಕಸಭಾ ಕ್ಷೇತ್ರಗಳು 42 ಆಗ್ತವೆ. 14 ಜಾಸ್ತಿ ಆಗುತ್ತೆ. 14 ಜಾಸ್ತಿ ಆಗುತ್ತೆ. ಉತ್ತರ ಪ್ರದೇಶ 80 ಇದ್ದದ್ದು 120 ಆಗುತ್ತೆ. ಸೊ ಪ್ರಪೋರ್ಷನೇಟ್ಲಿ 50% ಸೀಟ್ಗಳು ಜಾಸ್ತಿ ಆಗ್ತವೆ. ಬಟ್ ಇಲ್ಲೊಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು ಅಂದರೆ ನಾನು ಈಗ ನೋಡಿ, ಫಾರ್ಮುಲಾ ಅಂತಕ್ಕಂಥದ್ದನ್ನು ಎಲ್ಲ ರಾಜಕೀಯ ಪಕ್ಷಗಳು ಕೂಡಿಕೊಂಡು ಮಾಡಬೇಕಾಗಿರ್ತಕ್ಕಂಥ ನಿರ್ಣಯ ಅದು, ಅಥವಾ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ನಿರ್ಣಯ. ನೀವೇನೇ ಮಾಡಿದರೂ ಪ್ರಶ್ನೆಗಳನ್ನು ಕೇಳೋರು ಇದ್ದೇ ಇರ್ತಾರೆ. ಈಗ ಡಿಲಿಮಿಟೇಷನ್ ಎಕ್ಸಸೈಸನ್ನು BJP ಸರ್ಕಾರ ತನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳುತ್ತೆ ಅನ್ನೋದು ಕಾಂಗ್ರೆಸ್ನ ಆತಂಕ ಇದ್ದಾಗ, ಕಾಂಗ್ರೆಸ್ನ ಸರ್ಕಾರ ಇದ್ದಾಗಲೂ ಕೂಡ ಈ ಆತಂಕ ನಿಶ್ಚಿತವಾಗಿ ಇದ್ದೇ ಇತ್ತು. ಯಾವುದೇ ರಾಜಕೀಯ ಪಕ್ಷ, ನಾವು ಕಾರ್ಪೊರೇಷನ್ ಇಲೆಕ್ಷನ್ಸಲ್ಲೇ ನೋಡ್ತೀವಿ ಅಲ್ವಾ, ಡಿಲಿಮಿಟೇಷನ್ ಮಾಡುವಾಗ ಹೆಂಗೆ ರಾಜ್ಯ ಸರ್ಕಾರಗಳು ಅದರ ಮೇಲೆ ಪ್ರಭಾವ ಬೀರ್ತವೆ ಅಂತಕ್ಕಂಥದ್ದು ನೋಡಿದ್ದೀವಿ. ಆದರೆ ನನಗೆ ಆಶ್ಚರ್ಯ ಅನಿಸಿದ್ದು ಇದು ಟೈಮಿಂಗ್ ಏನು ಅಂತ. ಈಗ ಚುನಾವಣೆಗಳ ಮಧ್ಯೆ ಸರ್ಕಾರದವರು ಯಾವತ್ತೂ ಬ್ಯುಸಿ ಇರ್ತಾರೆ. ಅದೇ ಕಾರಣದಿಂದ ಸೆಷನನ್ನು ಮುಂದೂಡಿಕೆ ಮಾಡ್ತಾರೆ. ನಡೀತಾ ಇದ್ರೆ ಅದನ್ನು ಬೇಗ ಮುಗಿಸ್ತಾರೆ. ಈಗ ಏಕಾಏಕಿ ಕೇರಳದ ಚುನಾವಣೆ ಮುಗಿತು, ಪುದುಚೇರಿ ಚುನಾವಣೆ ಮುಗಿದ ಮೇಲೆ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ಮಾತ್ರ ಬಾಕಿ ಇದ್ದಾಗ ಈ ಸೀಟ್ಗಳ ಸಂಖ್ಯೆ ಜಾಸ್ತಿ ಮತ್ತು ಮಹಿಳಾ ವಿಧೇಯಕವನ್ನು ತರಲಿಕ್ಕೆ ಕಾರಣ ಅಂತಕ್ಕಂಥದ್ದು ಗೋಚರಿಸ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ದೊಡ್ಡ ಪ್ರಮಾಣದ ಮಹಿಳೆಯ. ಲಾಸ್ಟ್ ಟೈಮ್ ಅಜಿತ್ 82% ಮಹಿಳೆಯರು ಬಂದು ಓಟ್ ಹಾಕಿದರು. ತೃಣಮೂಲ್ ಕಾಂಗ್ರೆಸ್ಗೂ BJPಗೆ ಇರ್ತಕ್ಕಂಥ ಅಂತರವೇ 13% ಪಾಯಿಂಟ್ಸ್ ಮಹಿಳೆಯರ ಓಟ್ಗಳಲ್ಲಿತ್ತು. ಆ ಕಾರಣದಿಂದ, ಯಾಕಂದರೆ BJP ಯಾವತ್ತಿಗೂ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು, ತಪ್ಪು ಅಂತ ಹೇಳಲ್ಲ ನಾನು, ರಾಜಕೀಯ ಪಕ್ಷ ಅದು, ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಎಕ್ಸಸೈಸ್ಗಳನ್ನು ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಏನಾದರೂ ಮಹಿಳಾ ವಿಧೇಯಕದ ಚರ್ಚೆಯನ್ನು ಹುಟ್ಟುಹಾಕ್ತಾ, ವಿರೋಧ ಪಕ್ಷಗಳು ಯಾರೋ ವಿರೋಧ ಮಾಡಲಿ, ಇಲ್ಲ ನಾವು ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಹೋಗಿ ಹೇಳ್ತೀವಿ ಅಂತಕ್ಕಂಥದ್ದು. ಆದರೆ ಇನ್ನೊಂದು ಕಡೆ ನೋಡಿದರೆ ನೀವು ತಮಿಳುನಾಡಿನಲ್ಲಿ ಇದಕ್ಕೆ ವ್ಯಾಪಕವಾಗಿರ್ತಕ್ಕಂಥ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಕಾರಣ ಏನು ಅಂತಕ್ಕಂಥದ್ದು ಕ್ಯೂರಿಯಸ್ ಅಂತ ಅನಿಸುತ್ತೆ. ಅದರ ಜೊತೆ ಒಂದು ಮಾತಂತೂ ನಿಶ್ಚಿತ, ಯಾವುದೇ ಸರ್ಕಾರ ನನಗನ್ಸುತ್ತೆ ಬರೀ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಅಥವಾ ಹಿಂಗೆ 50% ಮಾಡುವುದಕ್ಕಿಂತ ನೀವು ಡೆವಲಪ್ಮೆಂಟ್ಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿ. ಯಾವ ರಾಜ್ಯ ಜನಸಂಖ್ಯೆಯನ್ನು ಸರಿಯಾಗಿ ನಿಯಂತ್ರಣ ಮಾಡಿದೆ, ಯಾವ ರಾಜ್ಯ ಅಭಿವೃದ್ಧಿ ಜನಸಂಖ್ಯೆ, ಇನ್ನೊಂದು ಅಭಿವೃದ್ಧಿಯ ದರದ ಬಗ್ಗೆ ಕೂಡ ನೀವು ಅವ್ರ ಸೀಟ್ಗಳು ಜಾಸ್ತಿ ಇದ್ದೇವೆ. ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ್, ಮಧ್ಯಪ್ರದೇಶದ್ದು.
ಬಟ್ ದಕ್ಷಿಣದ ರಾಜ್ಯಗಳ ಸೀಟ್ಗಳ ಸಂಖ್ಯೆಯನ್ನು ಏರಿಸ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಒಂದು. ಎರಡನೇದು ನನಗನ್ಸುತ್ತೆ, ಇಲ್ಲ ಯುರೋಪ್ನಲ್ಲಿ ಮಾಡಿದಂತೆ ನೀವು ದೊಡ್ಡ ರಾಜ್ಯಗಳಿಗೆ ಒಂದು ಕ್ಯಾಪನ್ನು ಹಾಕಿ ಅಲ್ಲಿನ ಕ್ಷೇತ್ರ ದೊಡ್ಡದು ಮಾಡಿ, ಸಣ್ಣ ರಾಜ್ಯಗಳಲ್ಲಿ ಕ್ಷೇತ್ರ ಅದರ ಜನಸಂಖ್ಯೆಯನ್ನು ಕಡಿಮೆ ಇಟ್ಕೊಂಡು ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಇರುವಂತೆ. ಬಟ್ ಸರ್ಕಾರ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸುಲಭವಾಗಿ ಅನಿಸಿದ್ದು, ನೋಡಿಯಪ್ಪ ನಿಮ್ಗೆ 28 ಇದೆ, ನಾವು 42 ಕೊಡ್ತಿದ್ದೀವಿ, ಅವ್ರು 80 ಇದೆ, ಅವ್ರು 120 ಆಗ್ತಿದ್ದಾರೆ, ಪ್ರಪೋರ್ಷನೇಟ್ 50% ಇನ್ಕ್ರೀಸ್ ಮಾಡ್ತಿದ್ದೀವಿ ಅಂತಕ್ಕಂಥದ್ದು. 2011 ಜನಗಣತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಕ್ಷೇತ್ರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದಕ್ಕಿಂತ 50% ಎಲ್ಲ ಕಡೆಯೂ ಸಮಾನವಾಗಿ 50% ಜಾಸ್ತಿ ಮಾಡುವುದು ಬೆಟರ್ ಪ್ರಪೋಸಲ್ಲ. ನೀವು 2011 ಬೇಸಿಸನ್ನು ಪಾಪ್ಯುಲೇಷನ್ ಮಾಡಿದರೆ ಹೇಗೇನು ಸದರ್ನ್ ಇಂಡಿಯಾ ಸ್ಟೇಟ್ಸ್ಗಳಿಗೆ ಹೊಡೆತ ಬೀಳ್ತದೆ. ಹೌದು. ಸೊ ಈಗ ಅವ್ರು ಪ್ರಪೋರ್ಷನೇಟ್ 50% ಇನ್ಕ್ರೀಸ್ ಇನ್ ಈಚ್ ಸ್ಟೇಟ್ ಅಂತ ಮಾಡ್ತಾ ಇದ್ದಾರಲ್ಲ, ಅದರಿಂದ ಅಷ್ಟೊಂದು ಹೊಡೆತ ಬಿಡಲ್ಲ ಇದು ಸದರ್ನ್ ಸ್ಟೇಟ್ಸ್ಗೆ. ಎಲ್ಲ ಕಡೆನೂ 50%. ಸೊ ಪಾಪ್ಯುಲೇಷನ್ 2011 ಅದನ್ನು ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋದರೆ ಸದರ್ನ್ ಸ್ಟೇಟ್ಸಲ್ಲಿ ಜಾಸ್ತಿ ಆಗ್ತದೆ, ನಾರ್ದರ್ನ್ ಇಂಡಿಯಾ ಸ್ಟೇಟ್ಸ್ಗಳಲ್ಲಿ ಜಾಸ್ತಿ ಆಗ್ತದೆ. ಇದು ಖಂಡಿತವಾಗಿ ಆ ರೀತಿ. ಬಹುಶಃ ಇದು ಸದರ್ನ್ ಸ್ಟೇಟ್ಗೆ ಅಷ್ಟೊಂದು ಅಪಾಯಕಾರಿ ಅಲ್ಲ. ನಾವು ಬಹುಶಃ ಫಸ್ಟ್ ಟೈಮ್ ತಿಳ್ಕೊಂಡಿದ್ದೆವು ಅಪಾಯಕಾರಿ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಮಾಡಿದರೆ ಉತ್ತರ ಪ್ರದೇಶದಲ್ಲಿ ನಮ್ದು ಹೆಚ್ಚು ಬರ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮಲ್ಲಿ ಪಾಪ್ಯುಲೇಷನ್ ಪರ್ಟಿಕ್ಯುಲರ್ಲಿ ನಮ್ಮ ಸದರ್ನ್ ಸ್ಟೇಟ್ 5 ಸ್ಟೇಟ್ಸ್ಗಳಲ್ಲಿ ಕೂಡ ಅಷ್ಟೊಂದು ಅಪಾಯಕಾರಿ ಅಲ್ಲ ಅಂತ. ಈಗ ಸ್ವಲ್ಪವಾದರೂ ಯಾಕೆ ಅಪಾಯಕಾರಿ ಇರಬೇಕು ಅಂತ ನಾವು ಸ್ವಲ್ಪವಾದರೂ ಅಪಾಯಕಾರಿ ಅಂತ ಹೇಳಿದ್ರೆ, ಈಗ ನೋಡಿ ಬಿಹಾರ ಮತ್ತು UP ಎರಡರಲ್ಲಿ 120 ಪ್ಲಸ್ 80 ಆಗ್ಬಿಡುತ್ತೆ. ಅಲ್ಲೇ 200 ಆಯಿತು ಇದು ಜನಸಂಖ್ಯೆ. ನಮ್ದು ಆಲ್ಮೋಸ್ಟ್ ಇಲ್ಲಿ 5 ಸ್ಟೇಟ್ಸಲ್ಲಿ ಇರೋದು 215, ಎಷ್ಟಕ್ಕೆ 135 ಪ್ಲಸ್ 60, ಅದೊಂದು 200 ಆಗಿಬಿಡ್ತದೆ ಅಷ್ಟೇ. ಅಪಾಯಕರ ಅಲ್ಲಿ 2 ಸ್ಟೇಟ್ ಈಗ ಲೆಕ್ಕ ಮಾಡ್ತಾ ಇರುವಾಗ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಈಗ ಅಲ್ಲಿ 2 ಸ್ಟೇಟ್ಗಳಿಗಿಂತ ನಮ್ಮದು 5 ಸ್ಟೇಟ್ಸೇ ಜಾಸ್ತಿ ಉಂಟು. ಮುಂದೆ ಬದಲಾವಣೆ ಆದಾಗ ಅದು ಈಕ್ವಲ್ ಆಗಲ್ಲ, ಸ್ವಲ್ಪ ಅವ್ರದ್ದು ಜಾಸ್ತಿ ಇರ್ತದೆ. ಸೊ ದೊಡ್ಡ ದೊಡ್ಡ ಸ್ಟೇಟ್ಗಳಿಗೆ ಇದು ಅಡ್ವಾಂಟೇಜ್ ಆಗ್ತದೆ. ಸಣ್ಣ ಸ್ಟೇಟ್ಗಳು ಆ್ಯಕ್ಚುಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿಲ್ಲ, ಮತ್ತು GDP ಗ್ರೌತ್ ಜಾಸ್ತಿ ಆಗಿದೆ, ಇದರಿಂದಾಗಿ ನಮಗೆ ಅನ್ಯಾಯ ಆಗಿದೆ ಅಂತ ಇತ್ತು. ಬಟ್ ಇದು ಮೋಸ್ಟ್ ಪ್ರೊಬಬಲಿ ದಿಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಡಿಸಿಷನ್. 50% ಇನ್ಕ್ರೀಸ್ ಇನ್ ಎವ್ರಿ ಸ್ಟೇಟ್ ಅಂತ ಹೇಳ್ಕೊಡೋದು ಇದು ಮೋಸ್ಟ್ ಅಪ್ರೋಪ್ರಿಯೇಟ್ ಆಯ್ತಲ್ಲ. ಬಟ್ ಏನು ಗೊತ್ತಿದ್ರಲ್ಲಿ ಇದು ಮಾಡಲೇಬೇಕು. ಯಾಕಂದರೆ ಯಾವಾಗ ಇದನ್ನು ಫಸ್ಟ್ ಮಾಡಿ 55 ಕೋಟಿ ಪಾಪ್ಯುಲೇಷನ್ ಇತ್ತು, ಆಗಲೂ ನಮ್ಗೆ 543 ಜನ ರೆಪ್ರೆಸೆಂಟೇಟಿವ್ ಇದ್ದರು. ಈಗ 140 ಕೋಟಿ ಇರುವಾಗಲೂ ನಮಗೆ ಈಗ 543 ಜನ. ಒಂದಲ್ಲ ಒಂದು ದಿನ ಇದು ಇನ್ಕ್ರೀಸ್ ಮಾಡೋದು ಭಾರಿ ಉತ್ತಮ. ಆ್ಯಕ್ಚುಲಿ ಇದನ್ನು ಖಂಡಿತವಾಗಿ ನಾನು ಸ್ವಾಗತಿಸ್ತೇನೆ. ಆ್ಯಕ್ಚುಲಿ ಯಾಕಂದರೆ ಇದು 543, 55 ಕೋಟಿ ಇರುವಾಗಲೂ 543 ಅಂದರೆ ಲೆಕ್ಕ ಹಾಕೊಳ್ಳಿ, 55 ಅಂದರೆ ಒಂದು 10 ಕೋಟಿಗೆ ಒಂದು ಜನ ಇದ್ದಾಗ. ಈಗ ಆಗಲ್ಲ, ಈಗ 20 ಕೋಟಿಗೆ 60 ಹೋಗಿ 20 ಕೋಟಿಗೆ ಒಂದೊಂದು ಜನ ಇದ್ದಾರೆ. ಅದಕ್ಕೊಂದು ಜಾಸ್ತಿ ಇರ್ತದೆ, 25 ಕೋಟಿ ತನಕ ಹೋಗ್ತದೆ. ಸೊ 850 ಇಸ್ ವೆರಿ ಗುಡ್ ಡಿಸಿಷನ್, ಆ್ಯಕ್ಚುಲಿ ವೆರಿ ಗುಡ್ ಡಿಸಿಷನ್. ಬಟ್ ಏನು ಗೊತ್ತಾ, ಇದು ಏನು ಗೊತ್ತಿದ್ದರೆ ಮೋಸ್ಟ್ಲಿ ಕಡೆಗೆ ಅಲ್ಟಿಮೇಟ್ಲಿ ಏನು ಗೊತ್ತಾ, ಅರ್ಬನ್ ಏರಿಯಾಗಳಿಗೆ ಇದು ಜಾಸ್ತಿ ಆಗ್ತದೆ ಸೀಟ್ಸ್. ಅರ್ಬನ್ ಏರಿಯಾ ಸ್ಟ್ರಿಕ್ಟ್ಲಿ ಪಾಪ್ಯುಲೇಷನನ್ನು ನೀವು ಮಾಡ್ತಾ ಹೋದರೆ ಅರ್ಬನ್ ಏರಿಯಾಗಳು ಜಾಸ್ತಿ ಆಗ್ತದೆ. ಈಗ ಅರ್ಬನಲ್ಲಿ ನಮ್ಮಲ್ಲಿ 2 ಇತ್ತು, ಈಗ ಮೊದಲು 2 ಇತ್ತು. 2008 ಡಿನಾಮಿನೇಷನ್ ಬಂದಾಗ 4 ಆಯಿತು ಬೆಂಗಳೂರಲ್ಲಿ. ಈಗ ಮೋಸ್ಟ್ಲಿ ಇದು 7-8 ಹೋಗಿಬಿಡ್ಬೋದು. ಅದು ಅಷ್ಟೇ ಪ್ರಪೋರ್ಷನಲಿ ರೂರಲ್ ಪಾರ್ಟಲ್ಲಿ ಇನ್ಕ್ರೀಸ್ ಆಗಲ್ಲ. ಇದು ಒಂದು ಒಳ್ಳೆಯದು. ಮತ್ತು ನಾರಿ ಶಕ್ತಿ ಅವ್ರಿಗೆ 33% ಪಾಪ್ಯುಲೇಷನ್ ಇರೋದಂಥ ಇವರಿಗೆ ಆ್ಯಕ್ಚುಲಿ ಈಗ ಅವರಲ್ಲಿರೋದು 74 ಜನ ಏನೋ ಇದ್ದಾರೆ. ಈಗ ಹೌದು 74 ಜನ MPs ಇದ್ದಾರೆ. 13%. ಇವಾಗ 33% ಅಂದರೆ ಇನ್ಕ್ರೀಸ್ ಆದದ್ದು 1/3 ಉಂಟಲ್ಲ, ಅವ್ರಿಗೆ ಮೀಸಲಿಟ್ಟಾಗ ಆಗ್ತದೆ ಇನ್ಕ್ರೀಸ್. ಜೆಂಟ್ಸ್ ಅಷ್ಟೇ ಇರ್ತಾರೆ, ಲೇಡೀಸ್ ಮಾತ್ರ ಏನು ಪರ್ಸೆಂಟೇಜ್ ಇನ್ಕ್ರೀಸ್ ಅದು ಲೇಡೀಸ್ಗೆ ಕೊಟ್ಟಾಗ ಆಯ್ತು. ಆ್ಯಕ್ಚುಲಿ ಜೆಂಟ್ಸಲ್ಲಿ 543 ಏನು ಕಮ್ಮಿ ಆಗಲ್ಲ, ಅನ್ಲೆಸ್ ಲೇಡೀಸ್ ಜನರಲ್ ಸೀಟಲ್ಲಿ ಕಂಟೆಸ್ಟ್ ಮಾಡಿಲ್ಲದಿದ್ದರೆ. ಅವ್ರಿಗೆ ಕಂಟೆಸ್ಟ್ ಮಾಡೋ ಹಕ್ಕುಂಟು. ಲೇಡೀಸ್ಗೆ 543 ರಿಸರ್ವ್ ಸೀಟ್ ಅವ್ರಿಗೆ ಹಕ್ಕುಂಟು. ಹಾಗೆ ಈಗ SC/ST ಅವ್ರು ಜನರಲ್ ಸೀಟ್ ಅವ್ರು ಕಂಟೆಸ್ಟ್ ಮಾಡುವಾಗ ಅವರಿಗೆ ಹಕ್ಕುಂಟು ಅದು ಕಂಟೆಸ್ಟ್ ಮಾಡಲಿಕ್ಕೆ. ಓನ್ಲಿ ಹೇಳಿ ನಮ್ಮ ನಾಥೋರು ಹೇಳಿದಕ್ಕೆ ಫುಲ್ಲಿ ನಾನು ಎಂಡೋಸ್ ಮಾಡ್ತೇನೆ. ಟೈಮಿಂಗ್ಸ್ ಆಫ್ ದಿ ಸ್ಪೆಷಲ್ ಸೆಷನ್ ಕಾಲ್ ಫಾರ್ ದಿಸ್ ಕರೆಕ್ಟ್ ಅಲ್ಲ. 2 ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಉಂಟು. 2 ರಾಜ್ಯಗಳ ಇಲೆಕ್ಷನ್ ಉಂಟು. 39 MP ಒಂದು ಕಡೆಯಲ್ಲಿ ಅಲ್ಲಿ ನಮ್ಮ ತಮಿಳುನಾಡಿನವರು ಇದ್ದಾರೆ, 42 MPಗಳು ಇದರಿದ್ದಾರೆ. ಸುಮಾರು 80 ಜನ MPಗಳಿಗೆ ಪಾರ್ಟಿಸಿಪೇಷನ್. ಅವ್ರಿಗೆ ಈಗಂತ ಕುತೂಹಲ ಇರುತ್ತೆ ಬಿಲ್ ಬಗ್ಗೆ ಎಲ್ಲ. ತನ್ನ ಕ್ಷೇತ್ರಗಳು ಅವ್ರಿಗೊಂದು 5-6 MLA ಕ್ಷೇತ್ರಗಳು, ತನ್ನ ಕ್ಷೇತ್ರಗಳು MLAಗಳನ್ನು ಗೆದ್ದು ಕೊಡಿಸಬೇಕು. ಅವ್ರ ಪ್ರಚಾರದಲ್ಲಿ ಮಗ್ನರಾಗಿರ್ತಾರೆ. ಈಗ ಈ ಸಂದರ್ಭದಲ್ಲಿ ಅವರನ್ನು ಡೆಲ್ಲಿಗೆ ಕಾಲ್ ಫಾರ್ ಮಾಡಿಕೊಂಡು 2 ದಿನ 3 ದಿನ ಇರೋ ಅಂತೇಳಿ ಕ್ರೂಷಿಯಲ್ ಮೂಮೆಂಟಲ್ಲಿ. ಇದು ಖಂಡಿತವಾಗಿ ಇದೊಂದು ಒಂದು ಪ್ರಶ್ನೆ ಬಿಟ್ಟರೆ ಟೈಮಿಂಗ್ಸ್ ಆಫ್ ದಿ ಸೆಷನ್ ಇಟ್ ಈಸ್ ನಾಟ್ ಎಟ್ ಆಲ್ ಗುಡ್ ಇನ್ ದಿ ಡೆಮೊಕ್ರಾಟಿಕ್ ಇದರಲ್ಲಿ ಆ್ಯಕ್ಚುಲಿ. ಯಾಕಂದರೆ ಇನ್ನೊಂದು ಇಲೆಕ್ಷನ್ ಆದಮೇಲೆ 10 ದಿನ ಪೋಸ್ಟ್ಪೋನ್ ಮಾಡಿದರೆ ಏನಾಗಿತ್ತು? ಯಾಕಂತ ಎಲ್ರಿಗೂ ಕ್ವಶನ್. ಅದಕ್ಕೆ ಅವರು ಇದುವರೆಗೆ ಆನ್ಸರ್ ಕೊಟ್ಟಿಲ್ಲ. ಇವ ರೂಲಿಂಗ್ ಪಾರ್ಟಿ ಅವರು ಕೂಡ ಯಾಕೆ ನೀವು ಇಷ್ಟು ರಾಜಕಾರಣ ಮಾಡಬೇಕು ಅಂತಾನೆ ನಿಂತವರು ಅವರು. ಹಾಗಾದ್ರೆ ಕರೆಕ್ಟ್. ಇನ್ನೇನು ದೆನ್ ದೇ ಆರ್ ರೈಟ್. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಇತ್ತಪ್ಪ, ಬಂದು ಟರ್ಮಿನಲ್ ಉದ್ಘಾಟನೆ ಮಾಡಿದ್ರು. ಟೈಮಿಂಗ್ ವಿ ಆರ್ ಕ್ವೆಶ್ಚನಿಂಗ್ ಅಂತಂದ್ರೆ ಅಲ್ಲ, ನಿಮಗೆ ರಾಜಕಾರಣ ಮಾಡಲೇಬೇಕು, ಇದ್ರೆ ನಮ್ಮ ಪಾರ್ಟಿಗೆ ಏನಾದರೂ ಅಡ್ವಾಂಟೇಜ್ ಆಗ್ತದೆ ಈಗಲೇ ಕರೆದ ಅಂತೆಲ್ಲ ಕರೆಕ್ಟ್, ದೆನ್ ದೇ ಆರ್ ರೈಟ್. ಅದು ಬಟ್
ಇಂಪಾರ್ಷಲ್ ಆಗಿ ನೋಡೋದಾದ್ರೆ ಅವರಿಗೆ ಅಂಥ ನೆಸೆಸಿಟಿ ಇರಲಿಲ್ಲ, ಅಷ್ಟು ಅರ್ಜೆನ್ಸಿಯಲ್ಲಿ ಮಾಡೋದು ನೆಸೆಸಿಟಿ ಇರಲಿಲ್ಲ. ಸೊ ಅಲ್ಲ ರಾಜಕೀಯ ಅದೇ ನೀವು ರಾಜಕೀಯವಾಗಿ ಇದನ್ನು ಕರೆದಿದ್ರೆ ಮೊದಲು ನೀವು ಹೇಳಿದಾಗೆ ಲೇಡೀಸ್ ವೆಸ್ಟ್ ಬೆಂಗಾಲ್ ವೋಟ್ ಮಾಡೋರು. ಈಗ ಬಾಗಲಕೋಟೆ ದಾವಣಗೆರೆ ಇಲೆಕ್ಷನ್ ಇತ್ತು, 3 ತಿಂಗಳ ಹಣ ಬರಲಿಲ್ವಾ? ಅದು ಬರ್ತದೆ ಸಣ್ಣ ಅಲ್ಲ, ನೇಷನಲ್ ವೈಸ್ ಅಲ್ಲಿ ನೇಷನ್ ಇದೆ, ಅದು ಎಲ್ಲ ಕಡೆ ಬರ್ತದೆ. ಈಗ ಫಸ್ಟ್ ಎಲ್ಲ ಇತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಈಗ BJP ಅವರು ಕೊಡೋ ಗ್ಯಾರಂಟಿ ನೋಡ್ತಾ ಹೋದರೆ ನೀವು ಈ ಸ್ಟೇಟ್ಸ್ಗಳಲ್ಲಿ ಎಲ್ಲರನ್ನು ಭೇಟಿ ಮಾಡಿದ್ದಾರೆ ಗ್ಯಾರಂಟಿಗಳನ್ನು. ಸೊ ಎಲ್ಲ ಸ್ಟೇಟ್ಗೆ ಈ ಸಲ BJP ಗ್ಯಾರಂಟಿ. ಮೊನ್ನೆ ಯಾರೋ ಒಬ್ಬರು ರಾಜಕಾರಣಿ ಹೇಳ್ತಾ ಇದ್ದಾರೆ ನನಗೆ, ರಾಜಕಾರಣಿಗಳು ರಾಜಕೀಯ ಲಾಭದ ಲೆಕ್ಕಾಚಾರ ಇಲ್ಲದೆ ಮಕ್ಕಳ ಮದುವೆ ಮಾಡೋದಿಲ್ಲ ರೀ, ಬೇರೆ ಏನು ಮಾಡ್ತಾರೆ, ಮಕ್ಕಳ ಮದುವೆ ಸಹಿತ ರಾಜಕೀಯ ಲಾಭದ ಲೆಕ್ಕಾಚಾರ ಇಟ್ಕೊಂಡು ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡುವ ಟೈಮಲ್ಲಿ ವೆರಿ ಕ್ರೂಷಿಯಲ್, ನ್ಯಾಷನಲ್ ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಆಗ ಇದು ಒಂದು ಲೋಕಲ್ ಇಂಟ್ರೆಸ್ಟ್ ಎಲ್ಲ ಇದ್ದಿರ್ತದೆ, ಕಡೆ ನ್ಯಾಷನಲ್ ಇಂಟ್ರೆಸ್ಟ್ ಇರುವ ಟೈಮಲ್ಲಿ ಇದೇನಕ್ಕೆ ಟೈಮಿಂಗ್ ಇಸ್ ನಾಟ್ ಸಮಂಜಸ ಅಂತ ಕಾಣ್ತದೆ ಆ್ಯಕ್ಚುಲಿ. ಇನ್ನು ಒಳ್ಳೆಯದು ಆ್ಯಕ್ಚುಲಿ, ಖುಷಿ ಆಗುತ್ತೆ ನಮಗೆಲ್ಲ. ಲೋಕಸಭೆಯಲ್ಲಿ ಸಹ ಇನ್ನು ತುಂಬ ಜನ ಮಹಿಳೆಯರು ಇರ್ತಾರೆ. 888 ಸೀಟ್ ಮಾಡಿಟ್ಟಿದ್ದಾರೆ. ಮೋಸ್ಟ್ಲಿ 888 ಜನಕ್ಕೆ ಸಿಟ್ಟಿಂಗ್ ಕೆಪಾಸಿಟಿ ಅಂತ ಹೊಸ ಲೋಕಸಭೆಯಲ್ಲಿ. ಅಲ್ಲ 853 888 ನೋಡಿದೆ, ಬಟ್ ಸಿಟ್ಟಿಂಗ್ ಕೆಪಾಸಿಟಿ ಉಂಟು. 853 ಜನಕ್ಕಾಗಿದೆ. ಸೊ ಫುಲ್ಲಿ ಯುಟಿಲೈಸ್ ಆಗ್ತದೆ, ಖಾಲಿ ಇರಲ್ಲ ಚೇರ್ಗಳೆಲ್ಲ. ಸೊ ಅದೊಂದು ಒಳ್ಳೆ ಇದೆ. ಬಟ್ ಅಂತೂ ಬೇಕೇ ಬೇಕು, ಯಾಕಂದರೆ ಪಾಪ್ಯುಲೇಷನ್ 3 ಪಟ್ಟು ಆಲ್ಮೋಸ್ಟ್ 2.5 ಟೈಮ್ಸ್ ಆಗಿದೆ. ಸೊ 1.5 ಟೈಮ್ ಜಾಸ್ತಿ ಮಾಡೋರು ಯಾವ ತಪ್ಪಿಲ್ಲ. ನಮ್ಮಲ್ಲಿ ಸಹ ತುಂಬ ಜನ ರಾಜ್ಯಕ್ಕೆ ಬರಬೇಕಂತ ಕುತೂಹಲ ಇರ್ತದೆ. ಇಲ್ಲಿ ನಮ್ಮ ಕರ್ನಾಟಕದ 28 ಎಷ್ಟೋ ಜನ ಸೀಟ್ ಕಳ್ಕೊಳ್ತಾರೆ. ಏನು ಇಲ್ಲಿ ಕಳ್ಕೊಂಡು 10 ಸೀಟ್ ತಿರ್ಕೋದ್ರು ಒಂದು ಚಾನ್ಸ್ ಸಿಗ್ತದೆ. ನಮ್ಮ 28 ಜನ MP ಗಳ ಹೆಸರು 42 MP ಆಗ್ತದೆ. ನಮಗೊಂದು ಕುತೂಹಲ ಇರ್ತದೆ, ಯಾವ ಕ್ಷೇತ್ರ ಎಲ್ಲೆಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಸ್ವಾಗತ ಅಂತ. ಎಸ್, ವಿಕಾಸ್ ಪುತ್ತೂರ್ ಅವರೇ, ಸರ್, ಎಲ್ಲದಕ್ಕಿಂತ ದಕ್ಷಿಣದ ರಾಜ್ಯಗಳ ಆತಂಕ ಇದೆಯಲ್ಲ, ಆತಂಕವನ್ನು ಸಂಪೂರ್ಣವಾಗಿ ಹೋಗಲಾಡಿಸೋ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ ನರೇಂದ್ರ ಮೋದಿ. ನಾನು ಎಲ್ಲದಕ್ಕಿಂತ ಮೊದಲು ಇಡೀ ಪ್ರಪಂಚದಲ್ಲಿ ಇದೊಂದು ಐತಿಹಾಸಿಕ, ಪ್ರಪಂಚದ ಪಾರ್ಲಿಮೆಂಟರಿ ಡಿಸಿಷನ್ಸನ್ನು ನಾವು ಪರಿಗಣನೆ ಮಾಡಿದರೆ ಈ ರೀತಿಯ ಒಂದು ಕ್ರಾಂತಿಕಾರಿಯಾದಂಥ ಮಂಡನೆ ಬಹುತೇಕ ತುಂಬ ಕಡಿಮೆ ದೇಶಗಳಲ್ಲಿ ಆಗಿರುವಂಥದ್ದು. ಈ ದೇಶದ ಸುಮಾರು 70 crores ಮಹಿಳೆಯರೇನಿದ್ದಾರೆ ಅವರಿಗೆ ಇವತ್ತು ಒಂದು ರೀತಿಯಲ್ಲಿ ಅವರ ಸ್ವಾಭಿಮಾನಕ್ಕೆ ಇವತ್ತು ನಮ್ಮ ಸರ್ಕಾರ ಮನ್ನಣೆಯನ್ನು ಕೊಟ್ಟಿದೆ. ಸೊ ಆದ ಕಾರಣ ಅವರೆಲ್ಲರ ಪರವಾಗಿ, ಇಡೀ ದೇಶದ ಪರವಾಗಿ ಮೋದಿಯವರ ಸರ್ಕಾರಕ್ಕೆ, ವಿಶೇಷವಾಗಿ ಮೋದಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. 1996 ಇದು ಸ್ಟಕ್ ಆಗಿತ್ತು. 6 ಬಾರಿ ಮಹಿಳೆಯರ ಮೀಸಲಾತಿಯ ವಿಧೇಯಕವನ್ನು ಪಾರ್ಲಿಮೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿತ್ತು. ಕಾಂಗ್ರೆಸ್ನ ಈಗಿನ ಮಿತ್ರ ಪಕ್ಷಗಳು RJD ಇರ್ಬೋದು, ಮುಲಾಯಂ ಸಿಂಗ್ ಯಾದವ್ ಅವರ ಪಕ್ಷ ಇರ್ಬೋದು, ಇದೆಲ್ಲವೂ ಕೂಡ ಒಪೋಸ್ ಮಾಡ್ತಾ ಬಂದಿದೆ ಈ ಬಿಲ್ಲನ್ನು. ಬಿಲ್ ಪಾಸ್ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ. ಯಾಕೆ ಮಾಡಿರಲಿಲ್ಲ? ಕಾಂಗ್ರೆಸ್ಸು ಕೂಡ ಇವತ್ತು ಏನು ಹೇಳಿದ್ರು ಕೂಡ ಅವ್ರದ್ದು ಹಿಪೋಕ್ರಸಿ, ಈ ವಿಷಯದಲ್ಲಿ ಕಾಂಗ್ರೆಸ್ನವ್ರದ್ದು ಹಿಪೋಕ್ರಸಿ ಇದೆ. ಯಾಕಂದರೆ 1947ರಿಂದ ಇವತ್ತಿನವರೆಗೂ ಅವ್ರು ಮಾಡಲೇ ಇಲ್ಲಲ್ಲ ಮಹಿಳಾ ಮೀಸಲಾತಿಗೆ. ಅವರೆಲ್ಲಿ ಮುಂದುವರೆದಿದ್ರು? ಅವ್ರು ಎಲ್ಲಿ ಯಾವತ್ತು ಅದನ್ನು ಟೇಬಲ್ ಮಾಡಿದ್ರು? ಅವ್ರ ಹತ್ರ ಬ್ಲೇಟೆಂಟ್ ಮೆಜಾರಿಟಿ ಇತ್ತು. ಇಂದಿರಾ ಗಾಂಧಿ ಅವ್ರ ಹತ್ರ ಬ್ಲೇಟೆಂಟ್ ಮೆಜಾರಿಟಿ ಇತ್ತು. ಇಂದಿರಾ ಗಾಂಧಿ ಅವ್ರ ಹತ್ರ ಬ್ಲೇಟೆಂಟ್ ಮೆಜಾರಿಟಿ ಇತ್ತು. ಸೊ ಈ ರೀತಿಯೆಲ್ಲ ಇದ್ದಾಗ ಅವ್ರು ಮಾಡಲಿಲ್ಲ, ಮುಂದಾಗಲಿಲ್ಲ. ಇವತ್ತು ಮಹಿಳೆಯರಿಗೆ ನ್ಯಾಯವನ್ನು BJP ಸರ್ಕಾರ ಕೊಡಿಸಿದೆ. ಇನ್ನು ಡಿಲಿಮಿಟೇಷನ್ಗೆ ಬಂದಾಗ, ಡಿಲಿಮಿಟೇಷನ್ ನಾವು ಅದರ ರೂಟಿಂದ ನಾವು ಹುಡ್ಕೊಂಡು ನೋಡ್ತಾ ಬರಬೇಕು. ಇವತ್ತಿನ ನಂಬರ್ಸ್ ಏನಿದೆ 543 and 224 ಕರ್ನಾಟಕದ ಕಾಂಟೆಕ್ಸ್ಟನ್ನು ತೆಗೆದುಕೊಂಡಾಗ 55 ವರ್ಷಗಳ ಹಿಂದಿನ ನಂಬರ್ ಸರ್ ಇದು. 55 years. 1971ರ ಸೆನ್ಸಸ್ಸಿನ ಆಧಾರದ ಅಡಿಯಲ್ಲಿ ಇವತ್ತು ಸ್ಟಕ್ ಆಗಿದೆ. ಅವರ ಡೆಮೋಕ್ರಸಿ ಒಂದು ಪ್ರಗತಿಗೆ ಸಾಗಬೇಕು ಅಂತಾದಾಗ ನೀವು ಪ್ರಾತಿನಿಧ್ಯವನ್ನೇ ಕುಂಠಿತಗೊಳಿಸಿದಂಥವ್ರು ಯಾರು ಅದನ್ನು ಹುಡುಕಬೇಕು. ಪ್ರಾತಿನಿಧ್ಯ ಕುಂಠಿತಗೊಂಡಿದ್ದೆ ಯಾವಾಗ? 1975ನೇ ಇಸ್ವಿಯಲ್ಲಿ. ಡಿಫರೆಂಟ್ ಆರ್ಗ್ಯುಮೆಂಟ್ ಇದೆ, ನಾನು ಸಣ್ಣದಾಗಿ ಹೇಳ್ತೀನಿ. ಪಾಪ್ಯುಲೇಷನ್ಗೆ ಪ್ರಪೋರ್ಷನೇಟ್ ಆಗಿ ಡಾಕ್ಟರ್ಗಳನ್ನು ನೇಮಕಾತಿ ಮಾಡಿ ಅಂದರೆ ನಿಮ್ಮ ಕಡೆ ದುಡ್ಡಿಲ್ಲ. ಪಾಪ್ಯುಲೇಷನ್ಗೆ ಪ್ರಪೋರ್ಷನೇಟ್ ಆಗಿ ಪೊಲೀಸರನ್ನು ನೇಮಕಾತಿ ಮಾಡಿ ಅಂತಂದರೆ ನಮ್ಮ ಬಳಿ ದುಡ್ಡಿಲ್ಲ ರೀ, ನಾವೆಲ್ಲ ಫ್ರೀಜ್ ಮಾಡ್ತೀವಿ. ಪಾಪ್ಯುಲೇಷನ್ಗೆ ಪ್ರಪೋರ್ಷನೇಟ್ ಆಗಿ ತರಾತುರಿಯಲ್ಲಿ ಟೀಚರ್ಸ್ ಕೊಡಿ, ನನ್ನ ಬಳಿ ದುಡ್ಡಿಲ್ಲ. ಬಟ್ ನಾನು ಜನಪ್ರತಿನಿಧಿಗಳನ್ನು ಕೊಡ್ತೀನಿ. ಇದು ಒನ್ ಪಾರ್ಟ್ ಆಫ್ ದಿ ಆರ್ಗ್ಯುಮೆಂಟ್. ಎರಡನೇ ಪಾರ್ಟ್ ಆಫ್ ದಿ ಆರ್ಗ್ಯುಮೆಂಟ್ ನಾವು ನಂತರ ಬರೋಣ. ಪ್ರೊಡಕ್ಟಿವಿಟಿ ಸರ್, ಕರೆಕ್ಟ್. ಐ ಜಸ್ಟ್ ಕಂಪ್ಲೀಟ್. ಇದು ಅವ್ರು ಹೇಳಿದ್ರು, ಇದು ಸ್ಟೇಟ್ ಸಬ್ಜೆಕ್ಟು. ಇನ್ಕ್ರೀಸಿಂಗ್ ಆಫ್ ದಿ ಡಾಕ್ಟರ್ಸ್ ಇರ್ಬೋದು, ಇದೆಲ್ಲವೂ ಸ್ಟೇಟ್ ಸಬ್ಜೆಕ್ಟ್. ಅದನ್ನು ಮಾಡುವ ನಾನು ಅದರ ವಿರೋಧ ನಾನು ಹೇಳ್ತಾ ಇಲ್ಲ. ಆದರೆ ಇದರ ರೂಟ್ ಏನಿತ್ತು?
ಜನಪ್ರಾತಿನಿಧ್ಯವನ್ನು ಕುಂಠಿತ ಮಾಡಿದ್ದು ಯಾವ ಕಾರಣಕ್ಕೆ? 1975ರಲ್ಲಿ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಆ ಸಂವಿಧಾನವನ್ನು ಇವರು ಬದಲಾವಣೆ ಮಾಡಿದ್ರಲ್ಲ, 59 ಅನುಚ್ಛೇದಗಳನ್ನು ಬದಲಾವಣೆ ಮಾಡಿದ್ರಲ್ಲ, ಆರ್ಟಿಕಲ್ 81 ಆ್ಯಂಡ್ ಆರ್ಟಿಕಲ್ 170 ಪಾರ್ಲಿಮೆಂಟ್ ಸೀಟ್ಸ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೀಟು ಇದನ್ನು ಸ್ಟಕ್ ಮಾಡಿದ್ರಲ್ಲ, ಯಾವ ಕಾರಣಕ್ಕಾಗಿ ಮಾಡಿದ್ದು ಇವರು? 1975ರಿಂದ ಇವತ್ತಿನವರೆಗೆ ಪಾರ್ಲಿಮೆಂಟ್ ಸೀಟ್ ಜಾಸ್ತಿ ಆಗಿದೆ. ಐ ವಿಲ್ ಕಮ್ ಟು ದಟ್. ನಾನು ಅದನ್ನು ಹೇಳ್ತೇನೆ. ನೀವು ನೋಡಿ, ಇದು ನಮ್ಮ ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಹೇಗಿತ್ತು, ಪ್ರತಿ ದಶವಾರ್ಷಿಕ ಜನಗಣತಿ ಆದ ಕೂಡಲೇ ಒಂದು ವರ್ಷ 2 ವರ್ಷದಲ್ಲಿ ಯು ಹ್ಯಾವ್ ಟು ಡೂ ದಿ ಡಿಲಿಮಿಟೇಷನ್ ಅಂತ ಇತ್ತು. ನಾನು ನಿಮಗೆ ಐ ವಿಲ್ ಗಿವ್ ಯು ದಿ ನಂಬರ್ಸ್. 1951 1952 ಎಲೆಕ್ಷನ್ ಕರ್ನಾಟಕದ ಸೀಟುಗಳು 99 ಇತ್ತು. 1957ರಲ್ಲಿ 208 ಆಯಿತು. 1962 61ರ ಸೆನ್ಸಸ್ ಆಗುತ್ತೆ. ಅದಾದಮೇಲೆ ಡಿಲಿಮಿಟೇಷನ್ ಕಮಿಷನ್ ಆಗುತ್ತೆ. ಕರ್ನಾಟಕದ ವಿಧಾನಸಭೆಯ ಸಂಖ್ಯೆ 208 ಆಯಿತು. 1971ರ ಸೆನ್ಸಸ್ ಆದ ನಂತರ 73ರಲ್ಲಿ ಡಿಲಿಮಿಟೇಷನ್ ಕಮಿಷನ್ ಫಾರ್ಮ್ ಆಗಿ 216 ಆಗುತ್ತೆ. ಅದಾಗಿ 73ರಲ್ಲಿ 224 ಆಗಿ ಸ್ಟಕ್ ಆಗಿದೆ. ಯಾವ ಕಾರಣಕ್ಕೆ? ಇದು 55 ವರ್ಷಗಳಿಂದ ಬೆಳವಣಿಗೆ ಕಾಣಲಿಲ್ಲ. ಇಡೀ ಪ್ರಪಂಚದ ಆವರೇಜ್ ಅನ್ನು ನಾವು ತೆಗೆದುಕೊಂಡಾಗ 1 ಮಿಲಿಯನ್ 2002ರಲ್ಲಿ ನೀವು ಮತ್ತೆ 26ರವರೆಗೆ ಫ್ರೀಸ್ ಮಾಡಿದ್ರಲ್ಲ, ಅವಾಗ ನಿಮ್ದೇ ಸರ್ಕಾರ ಇತ್ತಲ್ಲ. ಇದು ನಾನು ನಿಮಗೆ ವಿಷಯ 1975ರಲ್ಲಿ ನಾನು 2002ಕ್ಕೆ ಬರ್ತೇನೆ. 25 ವರ್ಷಗಳ ಕಾಲ ಇವರು ಮುಂದೂಡಿದ್ರು. ಯಾರು? ಇಂದಿರಾ ಗಾಂಧಿ ಅವರು 2001ನೇ ಇಸ್ವಿಯವರೆಗೆ ಅವರು ಮುಂದೂಡಿದ್ರು. ನಮ್ಮ ಸರ್ಕಾರ ಆಗ ನಮ್ಮ ಹತ್ರ ಮೆಜಾರಿಟಿ ಇರಲಿಲ್ಲ. ಸರ್ಕಾರದಲ್ಲಿ 26 ಪಕ್ಷಗಳು ನಮ್ಮೊಟ್ಟಿಗೆ ಇದ್ವು. ನಮಗೆ ಇವೆಲ್ಲವೂ ಮಾಡಬೇಕು ಅಂತ ಇದ್ರೂ ಕೂಡ ಕಾರಣಾಂತರಗಳಿಂದ ಮಾಡ್ಲಿಕ್ಕಾಗಿಲ್ಲ. ನೋಡಿ, ಅದನ್ನ ನಾನು ಒಪ್ಪಿಕೊಳ್ತೇನೆ. 2001ನಲ್ಲಿ ಮಾಡಲಾಗಿದ್ದನ್ನು 2026ಅಲ್ಲಿ ಈಗ ಮಾಡಿದಾಗ ನಾವು ಹಿಸ್ಟಾರಿಕಲ್ ರಾಂಗ್ ಡೂಯಿಂಗ್ಸ್ ಏನಾಗಿದೆ, ಕಾನ್ಸ್ಟಿಟ್ಯೂಷನ್ನ ಮೇಲೆ ಪ್ರಹಾರ ಏನಾಗಿದೆ, ಅದನ್ನು ಇವತ್ತು ನಮ್ಮ ಸರ್ಕಾರ ಸರಿ ಮಾಡಿದೆ. ಇದನ್ನು ಒಪ್ಪಿಕೊಳ್ಳುವಂತಹ ಒಂದು ಎದೆಗಾರಿಕೆ ಕಾಂಗ್ರೆಸ್ನವರಿಗೆ ಬೇಕಲ್ಲ. ಅದ್ಯಾಕೆ ಇವರಲ್ಲಿಲ್ಲ? ಇವತ್ತು ಕಾನ್ಸ್ಟಿಟ್ಯೂಷನಲ್ ರಾಂಗ್ ಡೂಯಿಂಗ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಎತ್ತಿ ಹಿಡಿದಿದ್ರೆ ಅದು ಇವತ್ತು. ಆ ಕಾರಣಕ್ಕೆ ನಾನು ಇವತ್ತು ಐತಿಹಾಸಿಕ ದಿನ ಅಂತ ಹೇಳ್ತೇನೆ ಅಜಿತ್. ಐತಿಹಾಸಿಕ ದಿನ ಇದು. ಕಾಂಗ್ರೆಸ್ನವರಿಗೆ ಕನ್ಸ್ಮನ್ಸಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ನವರು ಮೂಲತಃ ಮಹಿಳಾ ವಿರೋಧಿಗಳು. ಆದ ಕಾರಣ ಅವರು ಇದನ್ನು ಮಾಡುವಂತಹ ಉತ್ಸುಕತೆ ಅವರಲ್ಲಿ ಇಲ್ಲ. ನೀವು ಅದನ್ನು ತೆಗೆದುಕೊಳ್ಳಿ. ನೀವು ಎಲ್ಲ ಇತಿಹಾಸವನ್ನು ತೆಗೆದು ನೋಡಿ. ಅವರು ಯಾವತ್ತೂ ಕೂಡ ಆಯಿತು, ಒಂದು ಡಿಲಿಮಿಟೇಷನ್ಗೆ ಇವರು ಟೋಟಲ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥದ್ದು ಇವರು ಎಸ್ ಆರ್ ನೋ ಹೇಳಬೇಕು. ಇವರು ಇನ್ಕ್ರೀಸ್ ಮಾಡಬೇಕು ಅಂತ ಆದರೆ ಅವ್ರು ಚರ್ಚೆ ಮಾಡಬೇಕು. ಇನ್ಕ್ರೀಸ್ ಮಾಡಲೇಬಾರದು ಅನ್ನುವಂಥದ್ದಿದ್ರೆ ಅವ್ರು ಚರ್ಚೆ ಮಾಡಿ ಏನು ಉಪಯೋಗ ಇಲ್ಲ. ಇನ್ಕ್ರೀಸ್ ಮಾಡಬೇಕು ಅಂತ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅವರು ಇನ್ಕ್ರೀಸ್ ಆಗಬೇಕು ಅಂತ ಆದರೆ ಸದನ ಅನ್ನುವಂಥದ್ದು ಇದೆ. ಇವತ್ತು ಮಂಡನೆ ಆಗಿದೆ. ಒಂದು ಫಾರ್ಮುಲಾವನ್ನು ಸರ್ಕಾರ ಮುಂದಿಡುತ್ತೆ. ಅದಕ್ಕಿಂತ ಬೆಟರ್ ಫಾರ್ಮುಲಾ ಇದ್ರೆ ಅವರು ಅದನ್ನು ಪ್ರಪೋಸ್ ಮಾಡಲಿ. ಹೂ ಇಸ್ ಸ್ಟಾಪಿಂಗ್ ದೆಮ್? They don't have the formula. They don't have the solution. They only want to oppose. ಮಸೂದೆಯಲ್ಲಿ ನೀವು ಫಾರ್ಮುಲಾ ಹೇಳಬೇಕಾಗಿತ್ತಲ್ರಿ. ಬಿಲ್ ನಲ್ಲಿ ನೀವು ಹೇಳಬೇಕಾಗಿತ್ತಲ್ಲ, ದಿಸ್ ಇಸ್ ದ ಫಾರ್ಮುಲಾ ಅಂತ. ಪಾರ್ಲಿಮೆಂಟರಿ ಪ್ರಾಸೆಸ್ ಅಂದ್ರೆ ಮೊದಲಿಗೆ ಅದನ್ನು ಟೇಬಲ್ ಮಾಡ್ತಾರೆ, ಎಲ್ಲರೂ ಚರ್ಚೆ ನೋಡಿ. ಚರ್ಚೆಗಳಾಗದೆ ಅಲ್ಲ ಸರ್, ಒಂದು ಮಿನಿಟ್ ನಾಗರಾಜ್ ಒಂದು ನಿಮಿಷ. ಚರ್ಚೆಗಳು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರ ನೀವು ಸರ್? ಚರ್ಚೆಗಳು ಆಗದೆ ದೊಡ್ಡ ಬಿಲ್ಗಳನ್ನು ಮಂಡನೆ ಮಾಡಿದ್ದು, ಬಿಲ್ಗಳನ್ನು ಪಾಸ್ ಮಾಡಿರುವಂತಹ ಕೀರ್ತಿ ಕಾಂಗ್ರೆಸ್ಗೆ ಇರುವಂತದ್ದು, ನಮ್ಮ ಪಾರ್ಟಿಗಲ್ಲ. ನಮ್ಮ ಪಾರ್ಟಿಗಲ್ಲ. 2/3 ಮೆಜಾರಿಟಿ ಮೇನ್ ಪ್ರಶ್ನೆ ಇರೋದಲ್ಲಿ 2/3 ಮೆಜಾರಿಟಿಗೆ ಇಲ್ಲದೆ ಒಂದು ಗ್ಯಾರಂಟಿ. ಅಕಸ್ಮಾತ್ ಬಿದ್ದೋದ್ರೆ ಅದನ್ನೇ ಪಶ್ಚಿಮ ಬಂಗಾಳ ಎಲೆಕ್ಷನ್ ಹೇಳ್ತಾರೆ. ಪಶ್ಚಿಮ ಬಂಗಾಳ ಎಲೆಕ್ಷನ್ ಅದನ್ನೇ ಹೇಳ್ತಾರೆ. ನಾವು ಪ್ರಯತ್ನ ಮಾಡಿದ್ವಿ ನೋಡಿ, ಹೆಣ್ಮಕ್ಳಿಗೆ ನ್ಯಾಯ ಕೊಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತಾರೆ. ಈಗ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ನೈತಿಕತೆ ಅನ್ನುವಂಥದ್ದು ಇದ್ರೆ ಸರ್, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ನೈತಿಕತೆ ಅನ್ನುವಂಥದ್ದಿದ್ರೆ ಅವರು ದೇ ಹ್ಯಾವ್ ಟು ಪ್ರಪೋಸ್ ಆರ್ ದೇ ಹ್ಯಾವ್ ಟು ಸಪೋರ್ಟ್. They have to either propose or they have to support. They can't run behind. Accuse you are in the government, you should propose. Then they will accept. ಅವರು ವಿರೋಧ ಮಾಡೋದು ಆಮೇಲಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.